ರಾಜ್ಯದಲ್ಲಿ ಕಿಚ್ಚೆಬ್ಬಿಸಿದ್ದ ಮತ್ತು ಆರಂಭದ ದಿನಗಳಲ್ಲಿ ಗೊಂದಲಕ್ಕೆ ಕಾರಣ ಆಗಿದ್ದಂಥ ಎಸ್ಐಆರ್ನ ಮೊದಲ ಹಂತ ನಿನ್ನೆಗೆ ಅಂತ್ಯವಾಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಅಂಕಿಅಂಶಗಳು ಕೂಡ ಒಂದೊಂದಾಗಿ ಲಭ್ಯವಾಗ್ತಾ ಇದ್ದಾವೆ. ಮೊದಲ ಹಂತ ನಿನ್ನೆಗೆ ಅಂತ್ಯ ಆಗಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯಿಂದ ಈಗ 1,08,00,000 ಜನ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಬೂತ್ ಮಟ್ಟದ ಅಧಿಕಾರಿಗಳ ಮನೆ ಮನೆ ಭೇಟಿ ಮುಕ್ತಾಯ ಆಗಿದೆ. ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕಿದ್ದಂಥ ಕೊನೆಯ ದಿನಾಂಕ ನಿನ್ನೆಗೆ ಅಂತ್ಯ ಆಗಿದೆ. ಇನ್ನು ಕರಡು ಮತಪಟ್ಟಿ ಪ್ರಕಟವಾಗುತ್ತೆ 24ನೇ ತಾರೀಕು. ನಂತರ ಅಕ್ಟೋಬರ್ ತಿಂಗಳಲ್ಲಿ ಅಂತಿಮ ಪಟ್ಟಿ ಪ್ರಕಟವಾಗುತ್ತೆ. ಈಗಿರುವಂಥ ಅವಕಾಶ ಫಾರ್ಮ್ 6 ಮಾತ್ರ. ಫಾರ್ಮ್ 6 ಸಬ್ಮಿಟ್ ಮಾಡೋ ಮುಖಾಂತರ ಒಂದು ವೇಳೆ ಅರ್ಹರಿದ್ದು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಆಗಿದ್ರೆ ಫಾರ್ಮ್ 6 ಸಬ್ಮಿಟ್ ಮಾಡೋ ಮುಖಾಂತರ ಹೆಸರು ಉಳಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು ನಿನ್ನೆವರೆಗಿನ ಅಂಕಿಅಂಶವನ್ನು ನೋಡ್ತಾ ಇದ್ದೀರಿ ನೀವು. 5.54 ಕೋಟಿ ಮತದಾರರಿದ್ರು ಎಸ್ಐಆರ್ ಆರಂಭಕ್ಕೂ ಮುನ್ನ. ಎನ್ಯುಮರೇಷನ್ ಫಾರ್ಮು ಕೂಡ ಅಷ್ಟೇ ವಿತರಣೆಯಾಗಿತ್ತು ಮನೆ ಮನೆಗೆ. ಇದರಲ್ಲಿ 4.6 ಕೋಟಿಯಷ್ಟು ಮಾತ್ರ ಫಾರ್ಮ್ ರಿಟರ್ನ್ ಸಬ್ಮಿಟ್ ಆಗಿದೆ. ಅಂದ್ರೆ ಸಿಗ್ನೇಚರ್ ಹಾಕಿ ಕೊಟ್ಟವರು 4.6 ಕೋಟಿ ಮತದಾರರು. ಉಳಿದವರು 1.08 ಕೋಟಿ. ರಾಜ್ಯದ ಒಟ್ಟು ಮತದಾರರ ಲೆಕ್ಕ ಹಾಕಿದರೆ 19.54% ಆಯಿತು ಡಿಲೀಟ್ ಆಗಿರುವಂತ ಹೆಸರುಗಳ ಲಿಸ್ಟಲ್ಲಿ ಅಥವಾ ಪ್ರಮಾಣ. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪರ್ಸೆಂಟೇಜ್ ವೈಸ್ ಅಂತ ನಾವು ನೋಡಿದ್ರೆ ಇದು ಹೈಯೆಸ್ಟ್ ಕರ್ನಾಟಕದಲ್ಲಿ, ಅತ್ಯಂತ ಹೆಚ್ಚು. ನೀವು ಉತ್ತರ ಪ್ರದೇಶದಲ್ಲಿ 2 ಕೋಟಿ ನೋಡಬಹುದು, ಆದರೆ ಜನಸಂಖ್ಯೆ ಅಂತ ಬಂದಾಗ ಉತ್ತರ ಪ್ರದೇಶದ ಜನಸಂಖ್ಯೆಗೂ ಕರ್ನಾಟಕದ ಜನಸಂಖ್ಯೆಗೂ ಅಜಗಜಾಂತರ. ಪರ್ಸೆಂಟೇಜ್ ನೋಡಬೇಕಾಗತ್ತೆ ನಾವು. 19.54% ಆಯಿತು ಕರ್ನಾಟಕದ ಮತದಾರರಲ್ಲಿ. ಈಗ ಪಟ್ಟಿಯಲ್ಲಿ ಡಿಲೀಟ್ ಆಗಬಹುದಾದಂಥ ಹೆಸರುಗಳ ಪ್ರಮಾಣ ಬೆಂಗಳೂರಲ್ಲಿ ಹೈಯೆಸ್ಟ್. ರಾಜಧಾನಿ ಬೆಂಗಳೂರಲ್ಲಿ 47 ಲಕ್ಷ ಮತದಾರರು ಈ ಪಟ್ಟಿಯಿಂದ ಹೊರಗುಳಿಯುವಂತ ಸಾಧ್ಯತೆ ಇದೆ. ಲೆಕ್ಕಾಚಾರ ನೋಡ್ತಾ ಇದ್ದೀರಿ. 32 ಲಕ್ಷದಷ್ಟು ಶಾಶ್ವತವಾಗಿ ಸ್ಥಳಾಂತರವಾಗಿದ್ದಾರೆ. 3,18,000 ಮೃತಪಟ್ಟಿದ್ದಾರೆ. 63,000 ಡೂಪ್ಲಿಕೇಟ್ ವೋಟರ್ಸು. ಇದು ನಿನ್ನೆವರೆಗೆ ಸಿಕ್ಕಿರುವಂತ ಅಂಕಿಅಂಶ. ಸ್ಥಳಾಂತರ ಅಂತಂದ್ರೆ ಏನು? ಈಗ ನಾನೊಂದು ಕ್ಷೇತ್ರದ ಮತದಾರ, ಪುತ್ತೂರಲ್ಲಿ ನನ್ನ ವೋಟ್ ಇದೆ. ಬೆಂಗಳೂರಲ್ಲಿ ನಾನು ಉದ್ಯೋಗದ ಕಾರಣಕ್ಕಾಗಿ ನೆಲೆಸಿದ್ದೀನಿ. ಬೆಂಗಳೂರಲ್ಲೂ ಒಂದು ವೋಟರ್ ಐಡಿ ಮಾಡಿಕೊಂಡಿದ್ದೀನಿ. ಈ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ನಾನು ಪುತ್ತೂರಿನ ವೋಟನ್ನು ಉಳಿಸ್ಕೊಂಡಿದ್ದೀನಿ, ಬೆಂಗಳೂರಿದ್ದು ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಅದನ್ನ ಸ್ಥಳಾಂತರವಾದವರು ಅಂತ ಲೆಕ್ಕ ಹಾಕಲಾಗತ್ತೆ. ಈ ಸ್ಥಳಾಂತರವಾದಂಥ ಪಟ್ಟಿಯೇ ದೊಡ್ಡ ಸಂಖ್ಯೆಯಲ್ಲಿರೋದು. 2 ಕ್ಷೇತ್ರದಲ್ಲಿ ಮತಪಟ್ಟಿಯಲ್ಲಿ ಹೆಸರನ್ನ ಹೊಂದಿದ್ದು ಈಗ ಒಂದು ಕ್ಷೇತ್ರದಲ್ಲಿ ತನ್ನ ಹೆಸರನ್ನ ಉಳಿಸಿಕೊಂಡವರು ಬೆಂಗಳೂರಲ್ಲಿ ಅಂಥದ್ದೇ ಇದೆ. ಯಾಕಂತಂದ್ರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರು ವೋಟರ್ ಐಡಿಯನ್ನ ತಮ್ಮ ಸ್ವಂತ ಊರಲ್ಲಿ ಉಳಿಸಿಕೊಳ್ತಾರೆ. ಮತದಾನದ ಸಂದರ್ಭದಲ್ಲಿ ಊರಿಗೆ ಹೋಗ್ತಾರೆ. ಪರಿಣಾಮ ಏನಾಗ್ತಿತ್ತು ಅಂತಂದ್ರೆ ಬೆಂಗಳೂರಲ್ಲಿ ಮತದಾನದ ಪ್ರಮಾಣವೇ ಕಡಿಮೆ ಆಗ್ತಾ ಇತ್ತು. ಎಷ್ಟೋ ಸಂದರ್ಭದಲ್ಲಿ 48% ವೋಟು, 40% ವೋಟು. ಹೆಬ್ಬಾಳದಂಥ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ವೋಟ್ ಆಗಿತ್ತು ಕಳೆದ ಬಾರಿ. ಇದಕ್ಕೆ ಕಾರಣ ಆಗಿದ್ದೇ ಅದು. ಜನ ತಮ್ಮ ಊರಿಗೆ ಹೋಗಿ ವೋಟ್ ಮಾಡ್ತಾರೆ, ಬೆಂಗಳೂರಲ್ಲಿ ವೋಟ್ ಮಾಡಲ್ಲ ಅಂತ. ಪರ್ಸೆಂಟೇಜ್ ವೈಸ್ ನೋಡಿದಾಗ ಬೆಂಗಳೂರಿದ್ದು ಕಡಿಮೆ ತೋರಿಸ್ತಾ ಇತ್ತು. ಈಗ 47 ಲಕ್ಷ ವೋಟರ್ಸು ಬೆಂಗಳೂರಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ. ಆಗಬಹುದು. ಲೆಕ್ಕಾಚಾರ ನೋಡ್ತಾ ಇದ್ದೀನಿ. ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲಿ ಹಲವು ಗೊಂದಲಕ್ಕೆ ಕಾರಣ ಆಗಿತ್ತು. ಚೌಟ್ರಿಯಲ್ಲಿ ಮಾಡಿದ್ರು, ಮನೆ ಮನೆಯಲ್ಲಿ ಜನರನ್ನು ಸೇರಿಸಿ ಹಾಕಿ ಮಾಡಿದ್ರು, ವಿಳಾಸಕ್ಕೆ ಹೋಗ್ತಿಲ್ಲ BLOಗಳು ಅಂತ. ಈಗ
ಕೊನೆಯ ಹಂತ ಅಥವಾ ಮೊದಲ ಹಂತ ಅಂತ್ಯ ಆಗಿದೆ. ನೆಕ್ಸ್ಟ್ ಇನ್ನೊಂದು ಫಾರ್ಮ್ 6 ಮುಖಾಂತರ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಅವಕಾಶ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಮೊದಲ ಹಂತ ಗಮನಿಸ್ತಾ ಇದ್ದೀವಿ, 19.54% ಆಗುತ್ತೆ ಟೋಟಲ್ ವೋಟರ್ಸು ಲೆಕ್ಕ ಹಾಕಿದರೆ ನಾವು ಕರ್ನಾಟಕದ್ದು. ನೆಕ್ಸ್ಟ್ ಆಪ್ಷನ್ ಏನು? ಒಂದು ವೇಳೆ ನನ್ನ ಹೆಸರು ಬಿಟ್ಟು ಹೋಗಿದೆ, ನಾನು ಅರ್ಹನಿದ್ದೀನಿ ಅಂತಾದರೆ ನೆಕ್ಸ್ಟ್ ಆಪ್ಷನ್ ಏನಿದೆ? ರಕ್ಷಿತ್, ಈಗ SRI ಮೊದಲ ಹಂತದ ಪ್ರಕ್ರಿಯೆ ಮುಕ್ತಾಯವಾಗಿರುವಂಥದ್ದು. ಈ ಒಂದು SRI ಪ್ರಕ್ರಿಯೆ ಆರಂಭವಾಗಿಂದ ಮುಂಚಿತವಾಗಿ 5,54,00,000 ಜನ ಮತದಾರರು ರಾಜ್ಯದಲ್ಲಿ ಇದ್ರು. ಈ ಪ್ರಕ್ರಿಯೆ ಆರಂಭವಾಗಿ ಈಗ 4,46,00,000 ಜನ ಮತದಾರರು ಆ ಪಟ್ಟಿಯಲ್ಲಿದ್ದಾರೆ. 1,08,00,000 ಜನನ ಕೈ ಬಿಡಲಾಗುತ್ತೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಈ 1,08,00,000 ಜನ ಯಾರು ಈ ಮತದಾರ ಪಟ್ಟಿಯನ್ನು ಕೈ ಬಿಡಲಾಗಿರುವಂಥದ್ದು ಅಂದರೆ ಅದರಲ್ಲಿ 15 ಲಕ್ಷ ಜನ ಮೃತಪಟ್ಟಿದ್ದಾರೆ, ಅವರ ಹೆಸರನ್ನು ಕೂಡ ಅಲ್ಲಿ ಕೈ ಬಿಡಲಾಗಿದೆ. 16 ಲಕ್ಷ ಜನ ಏನಿದ್ದಾರೆ ಅವರು BLOಗಳು ಮನೆ ಮನೆಗೆ ಹೋದಾಗ ಅವರ ಕೈಗೆ ಸಿಕ್ಕಿಲ್ಲ. ಇನ್ನು 65 ಲಕ್ಷ ಜನರು ಏನಿದ್ದಾರೆ ಅವರು ಶಾಶ್ವತವಾಗಿ ಸ್ಥಳಾಂತರವಾಗಿರುವಂತ ಅಂದ್ರೆ ಆ ವಿಳಾಸದಲ್ಲಿ ಇಲ್ಲದೆ ಇರುವಂತವರನ್ನ ಈ ಒಂದು ಮತದಾರ ಪಟ್ಟಿನ ಕೈ ಬಿಡುವಂತಹ ಪಟ್ಟಿಗೆ ಹಾಕಲಾಗಿದೆ. ಈಗ 1,08,00,000 ಜನರಲ್ಲಿ ಮೃತಪಟ್ಟವರನ್ನ ಹೊರತುಪಡಿಸಿದ್ರೆ ಎಲ್ಲರ ಹೆಸರು ಕೂಡ ಡಿಲೀಟ್ ಮಾಡಲಾಗತ್ತಾ ಅನ್ನೋದನ್ನ ನೋಡೋದಾದ್ರೆ ಇಲ್ಲ. ಯಾಕಂತಂದ್ರೆ ಈ ಯಾರೆಲ್ಲ ಈಗ ಶಾಶ್ವತವಾಗಿ ಸ್ಥಳಾಂತರವಾಗಿದ್ದಾರೆ ಅವರಿಗೆ ಆಗಸ್ಟ್ 24ನೇ ತಾರೀಕಿನ ನಂತರದಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಫಾರಂ ನಂಬರ್ 6 ಅನ್ನ ಭರ್ತಿ ಮಾಡಿ ತಮ್ಮ ತಂದೆ ತಾಯಿ ಏನಾದರೂ 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇದ್ದಿದ್ದೇ ಆದ್ರೆ ಆ ಒಂದು ಡೀಟೇಲ್ಸ್ ಅನ್ನ ಫುಲ್ಫಿಲ್ ಮಾಡಿ ಆ ಒಂದು ಫಾರಂ ಅನ್ನು ಕೊಟ್ಟರೆ ಅವರ ಹೆಸರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಒಂದೊಮ್ಮೆ 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲದೆ ಹೋದ್ರೆ 12 ಡಾಕ್ಯುಮೆಂಟ್ಗಳನ್ನ ಚುನಾವಣಾ ಆಯೋಗಕ್ಕೆ ಕೊಡೋಕೆ ಅವರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುವಂತದ್ದು. ಪಾಸ್ಪೋರ್ಟ್ ಆಗಿರ್ಬೋದು, ಜೊತೆಗೆ ಅವರ ಹೆಸರಲ್ಲಿ ಏನಾದರೂ ರಾಜ್ಯದಲ್ಲಿ ಭೂಮಿ ಇದ್ರೆ ಆ ಭೂಮಿಯ ದಾಖಲಾತಿಗಳಾಗಿರ್ಬೋದು, ಆಧಾರ್ ಕಾರ್ಡ್ ಸೇರಿದಂತೆ ಒಟ್ಟು 12 ದಾಖಲೆಗಳ ಮುಖಾಂತರವಾಗಿ ಇವರು ಫಾರಂ ನಂಬರ್ 6 ಅನ್ನ ಭರ್ತಿ ಮಾಡಿ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಅಥವಾ BLO ಅಧಿಕಾರಿಗಳಿಗೆ ಕೊಟ್ಟರೆ ಅವರ ಹೆಸರನ್ನ ಸೇರ್ಪಡೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದು ಯಾವುದೋ ದಾಖಲಾತಿಗಳು ಅವರ ಬಳಿ ಇಲ್ಲದೆ ಇದ್ದಾಗ ಅವರ ಹೆಸರನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಮಾಡುತ್ತೆ. ಹೀಗಾಗಿ 1,08,00,000 ಜನರಲ್ಲಿ ಈಗಾಗಲೇ ಮೃತಪಟ್ಟರನ್ನ ಹೊರತುಪಡಿಸಿ ಉಳಿದಂತಹ ಒಂದು 80 ಲಕ್ಷ ಜನರಿಗೆ ಮತ್ತೆ ಸೇರ್ಪಡೆ ಆಗೋದಕ್ಕೆ ಅವಕಾಶ ಇದೆ. ಆದರೆ ಚುನಾವಣಾ ಆಯೋಗದ ಕೆಲವೊಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಸರಿಸುಮಾರು 75 ಲಕ್ಷದಷ್ಟು ಜನರೇನಿದ್ದಾರೆ ಅವರ ಹೆಸರುಗಳು ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಸೂಕ್ತವಾದಂತಹ ದಾಖಲೆಗಳನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಲಿದ್ದೇವೆ. ಒಂದೊಮ್ಮೆ ಈ ಎಲ್ಲಾ ಪ್ರಕ್ರಿಯೆ ಅಂತಿಮವಾದ ನಂತರದಲ್ಲಿ ಒಂದು ಸುಮಾರು 70ರಿಂದ 75 ಲಕ್ಷ ಜನರ ಹೆಸರು ಡಿಲೀಟ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಈಗ ಮಾಡಿರುವಂತದ್ದು. ಸದ್ಯಕ್ಕೆ ಯಾರೆಲ್ಲ ಹೆಸರುಗಳು ಈಗಾಗಲೇ ಪಟ್ಟಿಯಿಂದ ಕೈ ಬಿಡುವಂತಹ ಲಿಸ್ಟ್ ಅಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಫಾರಂ ನಂಬರ್ 6 ಅನ್ನು ತುಂಬಿ ಸೂಕ್ತವಾದಂತಹ ದಾಖಲಾತಿಗಳನ್ನು ಕೊಟ್ಟರೆ ಅವರ ಹೆಸರನ್ನು ಮತ್ತೆ ಸೇರ್ಪಡೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.